ನೋಡಿ, ಇದು ನಾನು ತೋರಿಸ್ತಾ ಇರೋದು ಕೈಮಗ್ಗದ ಸೀರೆ. ಅಂದರೆ ಈ ಥರ ನೂಲನ್ನೆಲ್ಲ ಸುತ್ತಕೊಂಡು ಆಮೇಲೆ ಮಗ್ಗದಲ್ಲಿ ನೇಯ್ದು ಮಾಡಿರೋಂಥ ಸೀರೆ. ಅದನ್ನು ಮೈಮೇಲೆ ನಾವು ಧರಿಸ್ಕೊಂಡಾಗ ಕೈಮಗ್ಗದಿಂದ ಮಾಡಿರೋಂಥ ಟವಲ್ ಆಗಿರ್ಬೋದು, ಪಂಚೆ, ಸೀರೆ ಇದನ್ನೆಲ್ಲ ನಾವು ಮೈಮೇಲೆ ಹಾಕೊಂಡಾಗ ಬಟ್ಟೆಗಳು ಉಷ್ಣಾಂಶ ಕಡಿಮೆ ಆಗುತ್ತಂತೆ ದೇಹದಲ್ಲಿ, ತುಂಬ ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಪ್ರಿಫರ್ ಮಾಡ್ತಾರೆ. ಕಂಪೇರಿಟಿವ್ಲಿ ಸ್ವಲ್ಪ ಬೆಲೆ ಜಾಸ್ತಿ, ಆದರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಂತೆ ಅದು. ನಾನು ಲಾಂಗ್ ಫಾರ್ಮೆಟಲ್ಲಿ ವೀಡಿಯೋಸ್ನ ಡೇ ವಿತ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಒಂದಷ್ಟು ಮೋಟಿವೇಶನಲ್ ವೀಡಿಯೋಸು, ಅಮೆರಿಕಾ ವೀಡಿಯೋಸು ಎಲ್ಲ ಇದೆ. ಫ್ರೀ ಆಗಿದ್ದರೆ ಇಂಟ್ರೆಸ್ಟ್ ಇದ್ದಾಗ ಡೇ ವಿತ್ ಅನ್ನುವಂಥ ಸರ್ಚ್ ಮಾಡಿ ನೋಡಿ. ಲಿಂಕ್ ಬೇಕಾದರೆ ಬಯೋದಲ್ಲಿದೆ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಡೇ ವಿತ್ ಅನ್ನುವಂಥ ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ. ಇಲ್ಲಿ ಒಂದು ಬೆಂಡೆಕಾಯಿ ಹುಳಿನ ನಾನು ಇತ್ತೀಚೆಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ಸ್ಟೆಂಟಾಗಿ ವಿತಿನ್ 10 ಮಿನಿಟ್ಸಲ್ಲಿ ಆಗುತ್ತೆ. ಬಾಯಿಗೂ ರುಚಿಯಾಗಿರುತ್ತೆ ರೀ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಕಿ, ಸಾಸಿವೆ, ಎಲ್ಜಿ, ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಅದು ಚಟಪಟ ಅಂತಂದಮೇಲೆ ಇಲ್ಲಿ ಒಂದು ದೊಡ್ಡ ಟೀ ಸ್ಪೂನ್ ತೆಂಗಿನಕಾಯಿ, ಒಂದು ಚಿಕ್ಕ ಟೀ ಸ್ಪೂನ್ ಜೀರಿಗೆ, ಒಂದೆರಡು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ರುಬ್ಕೊಂಡಿದ್ದೆ. ಅದನ್ನು ಸೇರಿಸಿ ಸ್ವಲ್ಪ ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಣಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಕಟ್ ಮಾಡಿ ಫ್ರೈ ಮಾಡಿದ್ರೆ ಲೋಳೆ ಅಂಶ ಬೇಗ ಬಿಟ್ಕೊಂಡ್ಬಿಡುತ್ತೆ. ಬೇಗ ಹುರ್ಕೊಂಬಿಡ್ಬೋದು. ಜಾಸ್ತಿ ಬಿಡಲ್ಲ ಲೋಳೆ ಅಂಶ, ಬೇಗ ಹುರ್ಕೋಬೋದು. ಅದೊಂದು ಟಿಪ್ಪು. ನೀರಿನಂಶ ಇರಲೇಬಾರ್ದು ಹುರ್ಕೋಬೇಕಾದ್ರೆ. ಅದಾದಮೇಲೆ ಇಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿನ ಸೇರಿಸ್ಕೊಂಡು, ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಸೇರಿಸ್ಕೊಂಡು, ಅಗತ್ಯಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನೂ ಸೇರಿಸ್ಕೊಂಡು ಬೆಂಡೆಕಾಯಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಉಪ್ಪು ಹಾಕಿ, ಬೇಕು ಅಂದರೆ ಒಂದು 1/4 ಟೀ ಸ್ಪೂನ್ ಸಕ್ಕರೆನೂ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ ಸಕ್ಕರೆನ. ಅದೆಲ್ಲ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀವಿ ಅದಕ್ಕೆ ಅನುಗುಣವಾಗಿ ಒಂದು ಮಜ್ಜಿಗೆ, ಅಂದರೆ ತುಂಬ ನೀರಾಗಿ ಮಾಡ್ಕೊಂಡಿರಲಿಲ್ಲ ಮಜ್ಜಿಗೆ, ಒಂದು ಹದವಾಗಿ ಮಜ್ಜಿಗೆ ಮಾಡ್ಕೊಂಡಿದ್ದಂಥದ್ದನ್ನು ಸೇರಿಸಿ ಸ್ಟವ್ ಆಫ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 10 ನಿಮಿಷ ಒಳ್ಳೆ ಟೇಸ್ಟಿಯಾದಂಥ ಒಂದು 10 ನಿಮಿಷದಲ್ಲೇ ಆಗುವಂಥ ಬೆಂಡೆಕಾಯಿ ಮೊಸರುಳ್ಳಿ ರೆಡಿಯಾಗುತ್ತೆ. ಇದನ್ನು ಬೇರೆ ಬೇರೆ ವಿಧಾನದಲ್ಲೂ ಮಾಡ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇದ್ರ ಜೊತೆಗೆ ಒಂದಷ್ಟು ಹಪ್ಪಳ ಇದ್ಬಿಟ್ರಂತೂ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನು. ಉಪ್ಪಿನಕಾಯಿ ಒಂದಲ್ಲ, ಯಾಕೆಂದರೆ ಇದ್ರದ್ದು ಟೇಸ್ಟ್ ಹೊಟ್ಟೋಗುತ್ತೆ. ಹಪ್ಪಳ ಇದ್ದರೆ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರೀ. ಟ್ರೈ ಮಾಡಿ ನೋಡಿ. ತುಂಬ ಈಸಿ ಕೂಡ ಮಾಡೋ ಅಂಥದ್ದು.